ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರಯ್ಯ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನಲ್ಲಿ ಫ್ರಂಟ್ ವಾಲ್ ಬಂದು ನಿಮಗೆ ಗ್ರಾನೈಟ್ನಲ್ಲಿ ಕ್ಲಾಡಿಂಗ್ ಮಾಡಿರುವಂಥದ್ದು, ಹಾಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಕೂಡ ಕೊಟ್ಟಿರುವಂಥದ್ದು. ಒಂದು ಫಸ್ಟ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿ, ಥರ್ಡ್ ಫ್ಲೋರ್ನಲ್ಲಿ ನಿಮಗೆ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿರುವಂಥದ್ದು ಎಲಿವೇಶನ್ನಲ್ಲಿ. ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. MS ಟ್ಯೂಬ್ಸ್, CNC ಕಟ್ಟಿಂಗ್ ಶೀಟ್ ಹಾಗೆ ಫಂಡರ್ ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗೇಟ್ನಲ್ಲಿ ನಿಮಗೆ ಸ್ಲೈಡಿಂಗ್ ಗೇಟ್ ಮಾಡಿರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು ನಿಮಗೆ ಆಂಟಿಸ್ಕಿಡ್ ಲಪೋತ್ರ ಗ್ರೆನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಸಂಪ್ ಬರುವಂಥದ್ದು, ಹಾಗೆ ಬೋರ್ವೆಲ್ ಕೂಡ ಸಿಗುವಂಥದ್ದು. ಕಾವೇರಿ ವಾಟರ್ ಮೀಟರ್ ಕನೆಕ್ಷನ್ ನಿಮಗೆ ಸೆಟ್ ಬ್ಯಾಕ್ ಪ್ಯಾಸೇಜ್ನಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ಮೀಟರ್ ಕೂಡ ತೊಗೊಂಡಾಗಿದೆ. ಹಾಗೆ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಜೊತೆ ಒಂದು ಸರ್ವೆಂಟ್ ರೂಮ್ ಕೂಡ ಸಿಗುವಂಥದ್ದು. ಟೀಕುಡ್ನ ಡೋರ್ ಹಾಗೆ ಅಟ್ಯಾಚ್ಡ್ ವಿಂಡೋ ಸಿಗುತ್ತೆ. ಹಾಗೆ ಈ ಒಂದು ಸರ್ವೆಂಟ್ ರೂಮಲ್ಲಿ ನಿಮಗೆ ಒಂದು 3 ಶೇಟರ್ನ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು, ಸರ್ವೆಂಟ್ ರೂಮ್ ಮಾಡಿರುವಂಥದ್ದು. ಇಲ್ಲಿ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ಗಳು ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡುವಷ್ಟು ಸ್ಪೇಸ್ ಸಿಗುವಂಥದ್ದು. ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು, MS ಇಂದ ಗ್ರಿಲ್ ಮಾಡಿ. ಹಾಗೆ ಕಾಂಪೌಂಡ್ ಮೇಲೆ ನಿಮಗೆ ಸೇಫ್ಟಿಗೋಸ್ಕರ MS ಟ್ಯೂಬ್ಸ್ ಯೂಸ್ ಮಾಡಿ ಗ್ರಿಲ್ ವರ್ಕ್ ಮಾಡಿರುವಂಥದ್ದು. ನಿಮಗೆ ಪೂರ್ತಿ ಸೆಟ್ ಬ್ಯಾಕ್ ಪೂರ್ತಿ ನಿಮಗೆ ಗ್ರಿಲ್ ವರ್ಕ್ ಮಾಡಿರುವಂಥದ್ದು. ಬ್ಯಾಕ್ ಸೈಡ್ 3 ಕಡೆ ನಿಮಗೆ ಗ್ರಿಲ್ ವರ್ಕ್ ಬರುತ್ತೆ. ಫುಲ್ ಸೇಫ್ಟಿಯಾಗಿ ಮಾಡಿರುವಂಥದ್ದು ಇದು. ಹಾಗೆ ಸರ್ವೆಂಟ್ ರೂಮ್ ಪಕ್ಕದಲ್ಲೇ ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇದ್ರ ಪಕ್ಕದಲ್ಲಿ ನಮಗೆ ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ಇಲ್ಲೊಂದು ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸಿಂದ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಹೌಸ್ಗೆ ಮೇನ್ ಎಂಟ್ರೆನ್ಸ್ ಡೋರ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಪೂರ್ತಿ ನಿಮಗೆ ಸ್ಟೇರ್ ಕೇಸ್ ವಾಲ್ ಪೂರ್ತಿ ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ ವುಡ್ ವರ್ಕ್ನಲ್ಲೇ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ನೋಡ್ಬೋದು, ವುಡ್ ವರ್ಕ್ನಲ್ಲಿ ಮಾಡಿರುವಂಥದ್ದು ಇದು. ಹಾಗೆ ನಿಮಗೆ ಫ್ರಂಟ್ ಸೈಡಲ್ಲಿ ದೊಡ್ಡದಾದಂಥ ಒಂದು ವಿಂಡೋ ಸಿಗುತ್ತೆ. ಈ ಒಂದು ಮೇನ್ ಡೋರ್ ಬರುವಂಥದ್ದು. ಮೇನ್ ಡೋರ್ನ 3 ಕಡೆ ನಿಮಗೆ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿದ್ದಾರೆ. ಇದು ಬರ್ಮಾಟಿಕ್ ಯೂಸ್ ಮಾಡಿ ಮಾಡಿರುವಂಥ ಮೇನ್ ಡೋರ್ ಹಾಗೆ ವಾಸ್ಕಲ್ ಸಿಗುವಂಥದ್ದು. ಇಲ್ಲಿ ಕಾರ್ವಿಂಗ್ ಡಿಸೈನ್ ಡೋರ್ ಸಿಗುವಂಥದ್ದು. ಇಲ್ಲಿ ನಾವು ಮೇನ್ ಡೋರಿಂದ ಒಳಗಡೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಲಿವಿಂಗ್ ಏರಿಯಾನ 2 ವಾಲ್ಗಳು ಪೂರ್ತಿ ನಿಮಗೆ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು ವಾಲ್ನಲ್ಲಿ. ಹಾಗೆ ನಿಮಗೆ ಈ ಕಡೆ ಮೇನ್ ಡೋರ್ ವಾಲ್ನಲ್ಲೇ ನಿಮಗೆ 3 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕೆಳಗಡೆ ಹಾಗೆ ಮೇಲ್ಗಡೆ ವಿಂಡೋನ 2 ಕಡೆ ಫಿಕ್ಸೆಡ್ ವಿಂಡೋ ಮಾಡಿರುವಂಥದ್ದು. ಈ ಕಡೆ ಕೂಡ ನಿಮಗೆ ವಿಂಡೋ ಸಿಗುವಂಥದ್ದು. ಮೇನ್ ಡೋರ್ ಬ್ಯಾಕ್ ಸೈಡ್ ವಾಲ್ನಲ್ಲಿ, ಈಸ್ಟ್ ಫೇಸಿಂಗ್ ವಾಲ್ನಲ್ಲಿ ಕೂಡ ನಿಮಗೆ ಒಂದು 4 ಶೇಟರ್ ಟೀಕುಡ್ ವಿಂಡೋ ಹಾಗೆ ಕೆಳಗಡೆ ಫಿಕ್ಸೆಡ್ ವಿಂಡೋ ಸಿಗುವಂಥದ್ದು. ವಿಂಡೋನ ಸುತ್ತ ನಿಮಗೆ ಬೀಡಿಂಗ್ ಬಂದು ನಿಮಗೆ ವಿನಿಯರ್ನಿಂದ ಮಾಡಿರುವಂಥದ್ದು. ಇಲ್ಲಿ ನಿಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು ನೋಡ್ಬೋದು. ನೀವು ಪೂರ್ತಿ ವಿನಿಯರ್ಸ್ ಯೂಸ್ ಮಾಡಿ ಮಾಡಿರುವಂಥದ್ದು, ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿ ಮಾಡಿರುವಂಥ TV ಕ್ಯಾಬಿನೆಟ್ ಇದು. ಸೆಂಟರ್ನ ವೈಟ್ ಪಾರ್ಟ್ ಮಾತ್ರ ನಿಮಗೆ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು, ಅಕ್ರಾಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು, ಈ ವಾಲ್ ಪೂರ್ತಿ ನಿಮಗೆ ವಿನಿಯರ್ ಕ್ಲಾಡಿಂಗ್ ಮಾಡಿ ಇಲ್ಲಿ ಒಂದು ಸ್ಲೈಡಿಂಗ್ ಹಿಡನ್ ಡೋರ್ ಕೊಟ್ಟಿರುವಂಥದ್ದು ಕಾಮನ್ ವಾಶ್ರೂಮ್ಗೆ ಹೋಗೋದಕ್ಕೆ. ಇಲ್ಲಿ
ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಸಿಗುತ್ತೆ. ಈ ಕಡೆ ನಿಮಗೆ ಕಾಮನ್ ವಾಶ್ರೂಮ್ ಬರೋವಂಥದ್ದು ಇಲ್ಲಿ ನೋಡ್ಬೋದು. ಕಾಮನ್ ವಾಶ್ರೂಮ್ ಬರೋವಂಥದ್ದು ಇಲ್ಲಿ. ಈ ಕಡೆ ನೋಡೋದಾದ್ರೆ ನೀವು ಸ್ಟೇರ್ ಕೇಸ್ ಕೆಳಗಡೆ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಹಾಕಿರೋವಂಥದ್ದು. ಇನ್ನು ಕಾಮನ್ ವಾಶ್ರೂಮ್ ಪಕ್ಕದಲ್ಲಿ ಈ ಕಡೆ ನಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಸೇಮ್ ಕೆಳಗಡೆ ನೋಡಿದಾಗೇ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ ಲಿಫ್ಟ್ ಏರಿಯಾನಲ್ಲಿ. ಸೀಲಿಂಗಲ್ಲಿ ನೋಡೋದಾದ್ರೆ ನೀವು ಸೀಲಿಂಗಲ್ಲಿ ಕೂಡ ಫುಲ್ ವಿನಿಯರಿಂದಾನೇ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗೋವಂಥದ್ದು ನೋಡ್ಬೋದು ನೀವು. ವಿನಿಯರ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಟಿವಿ ಕ್ಯಾಬಿನೆಟ್ ಅಟ್ಯಾಚ್ ಆಗಿ ಕಿಚನ್ ಮತ್ತೆ ಡೈನಿಂಗ್ ಏರಿಯಾಗೆ ಹೋಗೋದಕ್ಕೆ ಆರ್ಚ್ ಕೊಟ್ಟಿರುವಂಥದ್ದು. ಮೇಲ್ಗಡೆ ನಿಮಗೆ ಗ್ಲಾಸ್ ಬರುತ್ತೆ, ಇನ್ನು ಫಿಕ್ಸ್ ಆಗಿಲ್ಲ ಇದು. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದ್ರೆ ಮೊದಲು ನಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ನ ಆರ್ಚ್, ವಾಸ್ಕಲ್ ಹಾಗೆ ಡೋರ್ ಬಂದು ಪ್ಯೂರ್ ಬರ್ಮಾಟಿಕ್ ಇಂದ ಕಾರ್ವಿಂಗ್ ಡಿಸೈನ್ ಮಾಡಿರುವಂಥದ್ದು ನೋಡ್ಬೋದು ನೀವು. ಡಬಲ್ ಡೋರ್ ಬರುವಂಥದ್ದು ಪೂಜಾ ರೂಮ್ನಲ್ಲಿ. ಪೂಜಾ ರೂಮ್ನ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಮತ್ತೆ ವಾಲ್ಸ್ ಅಲ್ಲಿ ಇಟಾಲಿಯನ್ ಮಾರ್ಬಲ್, ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು ನಿಮಗೆ ವೈಟ್ ಮಾರ್ಬಲ್ ಹಾಕಿರುವಂಥದ್ದು ಸ್ಲ್ಯಾಬ್ಗೆ. ಸೀಲಿಂಗ್ ಅಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿ ಸೆಂಟರ್ ನಲ್ಲಿ ಇಚಿಂಗ್ ಟಫಂಡ್ ಗ್ಲಾಸ್ ಹಾಕಿದ್ದಾರೆ. ಇನ್ನ ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಡೈನಿಂಗ್ಗೆ ಹೋಗೋದಕ್ಕೆ ಕೂಡ ನಿಮಗೆ ಒಂದು ಆರ್ಚ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ಆರ್ಚ್ ನಲ್ಲಿ ಒಳಗಡೆ ಬಂದ್ರೆ ನಮಗೆ ಇಲ್ಲಿ ಡೈನಿಂಗ್ ಏರಿಯಾನಲ್ಲಿ 2 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕ್ರಾಕರಿ ಯೂನಿಟ್ ಮಾಡಿರುವಂಥದ್ದು ದೊಡ್ಡದಾದಂಥ ಕ್ರಾಕರಿ ಯೂನಿಟ್ ಆಗಿ ಲಾಫ್ಟ್ ಸಿಗುತ್ತೆ. ಈ ಕಡೆ ನಿಮಗೆ ಓಪನ್ ಸ್ಪೇಸ್ ಸಿಗುವಂಥದ್ದು ಡೈನಿಂಗ್ ಹಾಕೋದಕ್ಕೆ. ಇನ್ನು ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಕೂಡ ಇಲ್ಲೂ ಕೂಡ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇನ್ನು ಪೂಜಾ ರೂಮ್ನ ಎಡಗಡೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 10 ಟ್ಯಾಂಡಮ್ ಬಾಕ್ಸಸ್ ಸಿಗುವಂಥದ್ದು. ಒಂದು SS ನ ಪುಲ್ ಔಟ್ ಮಾಡಿದ್ದಾರೆ. ಸ್ಲ್ಯಾಬ್ ನಲ್ಲಿ ಬಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. 20 mm ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ಲ್ಯಾಬ್ ನಲ್ಲಿ. ಸಿಂಕ್ ಬಂದು 2 feet ನ ಕ್ವಾಟ್ಸ್ ವೈಟ್ ಸಿಂಕ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ವಾಲ್ ನಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲ ಅಲ್ಯೂಮಿನಿಯಂ ಪ್ರೊಫೈಲ್ ಡೋರ್ಸ್ ಹಾಕಿರುವಂಥದ್ದು ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ. ಅದ್ರ ಮೇಲೆ ನಿಮಗೆ ಲಾಫ್ಟ್ ಸಿಗುತ್ತೆ. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ. ಲಾಫ್ಟ್ ನಿಮಗೆ ತುಂಬಾ ದೊಡ್ಡದಾಗಿರುವಂಥದ್ದು. ಕಿಚನ್ ಅಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೂಡ ತುಂಬಾ ಇದೆ. ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ತುಂಬಾ ಸ್ಟೋರೇಜ್ ಸ್ಪೇಸ್ ಇರುವಂಥದ್ದು. ಹಾಗೆ ನಿಮಗೆ ಲಾಫ್ಟ್ ನ ಬಾಟಮ್ ಅಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿರುವಂಥದ್ದು ಇಲ್ಲಿ ಡಿಸೈನರ್ ಪ್ರೊಫೈಲ್ ಲೈಟ್. ಹಾಗೆ ಕಿಚನ್ ನ ಸೀಲಿಂಗ್ ನೋಡೋದಾದ್ರೆ ಇಲ್ಲೂ ಕೂಡ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಪೂಜಾ ರೂಮ್ ಹಾಗೆ ಕಿಚನ್ ನ ಸೆಂಟರ್ ನಲ್ಲಿ ನಿಮಗೆ ಯುಟಿಲಿಟಿ ಡೋರ್ ಕೊಟ್ಟಿರುವಂಥದ್ದು. ಟೀಕುಡ್ ನಲ್ಲಿ ಮಾಡಿರುವಂತಹ ವಾಸ್ಕಲ್ ಹಾಗೆ ಡೋರ್ ಸಿಗುತ್ತೆ ಯುಟಿಲಿಟಿ ಕೂಡ. ಇಲ್ಲೂ ಕೂಡ ನಿಮಗೆ 4 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ವಾಲ್ ನಲ್ಲಿ. ಅದ್ರ ಮೇಲೆ ನಿಮಗೆ ಗ್ರಿಲ್ ಇಂದ ಕವರ್ ಮಾಡಿರುವಂಥದ್ದು ಸೇಫ್ಟಿಗೋಸ್ಕರ MS ಟ್ಯೂಬ್ಸ್ ಯೂಸ್ ಮಾಡಿ ಗ್ರಿಲ್ ಮಾಡಿರುವಂಥದ್ದು. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಕೂಡ ಇರುವಂಥದ್ದು ಇಲ್ಲಿ. ಇಲ್ಲೂ ಕೂಡ ನೀವು ಸಿಂಕ್ ಇನ್ಸ್ಟಾಲ್ ಮಾಡಬಹುದು ಬೇಕಾದ್ರೆ. ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದ್ರೆ ನಮಗೆ ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಹಾಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ನಲ್ಲಿ ಲಿಫ್ಟ್ ನಲ್ಲೇ ಹೋಗಿ ನೋಡೋಣ. ಲಿಫ್ಟ್ ಏರಿಯಾ ನೋಡ್ಬೋದು ನೀವು, ಲೈಟ್ ಇದೆ, ಸೀಲಿಂಗ್ ಈ ತರ ಬರುವಂಥದ್ದು. ಗ್ಲಾಸ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಡೋರ್ಸ್ ಬರುವಂಥದ್ದು ಇಲ್ಲಿ. ಅಲ್ಯೂಮಿನಿಯಂ ಫ್ರೇಮ್ ಹಾಗೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು ಫ್ರೇಮ್ ಡೋರ್ನಲ್ಲಿ. ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀವಿ ನೋಡ್ಬೋದು. ಈ ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ 2 ರೂಮ್ಗಳು ಸಿಗುತ್ತೆ. ಇಲ್ಲಿ 2 ಡೋರ್ಗಳಿದೆ.
ಈ ಕಡೆ ಲಿಫ್ಟ್ ಪಕ್ಕದಲ್ಲೇ ಸ್ಟೇರ್ ಕೇಸ್ ಇರುವಂಥದ್ದು. ಸೆಂಟರ್ನಲ್ಲಿ ಲಿಫ್ಟ್ ಕೊಟ್ಟು ಎರಡು ಕಡೆ ಸ್ಟೇರ್ ಕೇಸ್ ಏರಿಯಾ ಮಾಡಿರುವಂಥದ್ದು. ಸ್ಟೇರ್ ಕೇಸ್ ಏರಿಯಲ್ಲಿ ಕೂಡ ನಿಮಗೆ ಟೀಕ್ವುಡ್ ವಿಂಡೋಸ್ ಕೊಟ್ಟಿದ್ದಾರೆ, 2 ಶೇಟರ್ ವಿಂಡೋ. ಇಲ್ಲಿ ನೋಡೋದಾದ್ರೆ ನೀವು ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಒಂದು ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಇಲ್ಲೂ ಕೂಡ ಫಾಲ್ ಸೀಲಿಂಗ್ ನೋಡ್ಬೋದು, ಫಾಲ್ ಸೀಲಿಂಗ್ನಲ್ಲೇ ವಿನಿಯರ್ ಮಾಡಿರುವಂಥದ್ದು. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಮಾಸ್ಟರ್ ಬೆಡ್ರೂಮ್ನ ಡೋರ್ ಬಂದು ನಿಮಗೆ ಟೀಕ್ವುಡ್ ವಾಸ್ಕಲ್ ಹಾಗೆ ಟೀಕ್ವುಡ್ನ ಡೋರ್ ಬರುವಂಥದ್ದು. ಹಾಗೆ ಟಫ್ ಅಂಡ್ ಗ್ಲಾಸ್ ಕೂಡ ಯೂಸ್ ಮಾಡಿದ್ದಾರೆ ಡೋರ್ನಲ್ಲಿ, ಇಚಿಂಗ್ ಮಾಡಿರುವಂಥದ್ದು. ಇದು ಫ್ರಾಸ್ಟೆಡ್, ಸೊ ನಿಮಗೆ ಒಳಗಡೆಯಿಂದ ಏನು ಕಾಣೋದಿಲ್ಲ ಆಚೆಯಿಂದ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಈ ಥರ ಬರುವಂಥದ್ದು. ಸೆಂಟರ್ನಲ್ಲಿ ರೂಮ್ನ ಸೆಂಟರ್ನಲ್ಲಿ ಕರೆಕ್ಟಾಗಿ ಕಾಟ್ ಕೊಟ್ಟಿದ್ದಾರೆ. ವಿನಿಯರ್ನಿಂದ ಮಾಡಿರೋಂಥ ಕಾಟ್ ಸಿಗುತ್ತೆ. ಹೆಡ್ ಬೋರ್ಡ್ ಕುಷನಿಂಗ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಅದ್ರ ಮೇಲೆ ಕೂಡ ಪೂರ್ತಿ ನಿಮಗೆ ವಿನಿಯರ್ನಿಂದ ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೇಮ್ ಪೀಸ್ ನಿಮಗೆ ಟಿ ವಿ ಕ್ಯಾಬಿನೆಟ್ವರೆಗೂ ರನ್ ಆಗುವಂಥದ್ದು ನೋಡ್ಬೋದು ನೀವು. ಫುಲ್ ನಿಮಗೆ ಕಾಟ್ ಹಾಗೆ ಹೆಡ್ ಬೋರ್ಡ್ ಟಿ ವಿ ಕ್ಯಾಬಿನೆಟ್ ಪೂರ್ತಿ ಒಂದೇ ಪೀಸ್ನಲ್ಲಿ ಮಾಡಿರೋ ಹಾಗೆ ಇರುವಂಥದ್ದು. ಎಲ್ಲ ವಿನಿಯರೇ ಯೂಸ್ ಮಾಡಿರುವಂಥದ್ದು. ಕಾಟ್ನ ಎರಡು ಕಡೆ ಕೂಡ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಬಾಕ್ಸ್ ಕೊಟ್ಟಿರುವಂಥದ್ದು, ಎರಡು ಡ್ರಾಯರ್ಸ್ ಬರುತ್ತೆ. ಹಾಗೆ ಕಾಟ್ನ ಎರಡು ಕಡೆ ಒಂದು 2 ಶೇಟರ್ನ 2 ವಿಂಡೋಗಳು ಸಿಗುತ್ತೆ. ಈ ಕಡೆ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು, ಅದು ಕೂಡ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಕುಬೇರನ್ ಮೂಲೆ ಕರೆಕ್ಟಾಗಿ ನಮಗೆ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ ನಿಮಗೆ 4 ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಬಂದು ನಿಮಗೆ ರೂಮ್ ಡೋರ್ನ ಬ್ಯಾಕ್ ಸೈಡ್ ಬರುವಂಥದ್ದು. ಈ ಕಡೆ ಸೈಡ್ನಲ್ಲಿ ಮಿರರ್ ಆಪೋಸಿಟ್ ವಾಲ್ನಲ್ಲಿ ನಿಮಗೆ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ಕಾಟ್ನಲ್ಲಿ ಮಾಡಿದ್ದಾರೆ. ಆ ಕಡೆ ವಾರ್ಡ್ರೋಬ್ ಕಡೆ ಕೂಡ ನಿಮಗೆ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಎಲ್ಲ ಬಾತ್ರೂಮ್ಸ್ ಪ್ರತಿಯೊಂದು ಡೋರ್ ಕೂಡ ನಿಮಗೆ ಪ್ರತಿಯೊಂದು ವಾಸ್ಕಲ್ ಕೂಡ ಇಲ್ಲಿ ಏನು ವುಡ್ ಯೂಸ್ ಮಾಡಿದ್ರೆ ಎಲ್ಲ ಟೀಕ್ವುಡ್ ಅಲ್ಲೇ ಮಾಡಿರುವಂಥದ್ದು. ಬಾತ್ರೂಮ್ಗೂ ಡೋರ್ಸ್ ಕೂಡ ಟೀಕ್ವುಡ್ ಅಲ್ಲೇ ಮಾಡಿರುವಂಥದ್ದು. ಬಾತ್ರೂಮ್ನ ಫ್ಲೋರಿಂಗ್ ಬಂದು ನೋಡ್ಬೋದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ಗೆ ನಿಮಗೆ ವಾಶ್ ಬೇಸನ್ಗೆ ಮಾಡಿರುವಂಥದ್ದು. ಇದು ಕೌಂಟರ್ ಟಾಪ್ ವಾಶ್ ಬೇಸನ್ ಬರುತ್ತೆ. ಹಾಗೆ ಈ ಕಡೆ ನಿಮಗೆ ಪಾರ್ಟಿಷನ್ಸ್ ಇದೆ. ಇದು ಡ್ರೈ ಏರಿಯಾ ಬರುವಂಥದ್ದು. ಕಮೋಡ್ ಬರುತ್ತೆ. ಈ ವಾಲ್ಗೆ ಕಮೋಡ್ ಫಿಕ್ಸ್ ಆಗುವಂಥದ್ದು, ವಾಲ್ ಮೌಂಟೆಡ್ ಕಮೋಡ್ ಬರುವಂಥದ್ದು. ಇಲ್ಲಿ ಗ್ಲಾಸ್ ಹಾಕಿರುವಂಥದ್ದು ನೋಡ್ಬೋದು ನೀವು, ಪಾರ್ಟಿಷನ್ ಗ್ಲಾಸ್ ಹಾಕಿರುವಂಥದ್ದು. ಸ್ಲೈಡಿಂಗ್ ಬರುವಂಥದ್ದು ಇದು. ಇಲ್ಲಿ ಒಳಗಡೆ ನಮಗೆ ಶವರ್ ಏರಿಯಾ ಬರುವಂಥದ್ದು. ಇಲ್ಲಿ ವಾಲ್ ಮಿಕ್ಸ್ಚರ್ ಶವರ್ ಎಲ್ಲ ಇಲ್ಲಿ ಬರುವಂಥದ್ದು ನೋಡ್ಬೋದು. ಮೇಲೆ ಒಂದು ಎಕ್ಸಾಸ್ಟ್ ಕೂಡ ಪ್ರೊವಿಷನ್ ಇದೆ. ವುಡ್ನಲ್ಲಿ ಮಾಡಿರುವಂತಹ ವಿಂಡೋ ಸಿಗುತ್ತೆ. ಫುಲ್ 10 feet ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. 2x4 ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಡ್ರೈ ಏರಿಯಾ ವೆಟ್ ಏರಿಯಾ ಸಪರೇಟ್ ಮಾಡಿರುವಂಥದ್ದು. ಪಾರ್ಟಿಷನ್ ಗ್ಲಾಸ್ ಕೂಡ ಇವರೇ ಇನ್ಸ್ಟಾಲ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಯಾವುದೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಒಂದು ಹೇಳಿರುವಂಥದ್ದು. ಇನ್ನು ಈ ಕಡೆ ರೂಮ್ ನೋಡೋದಾದ್ರೆ ನೀವು ಕಿಡ್ಸ್ ರೂಮಲ್ಲಿ ಇದು ಕೂಡ ಸೇಮ್ ಮಾಸ್ಟರ್ ಬೆಡ್ರೂಮ್ ಥರನೇ ಇರುವಂಥದ್ದು. ಇದೇನು ನಿಮಗೆ ಚಿಕ್ಕದಾಗಿಲ್ಲ, ಸೇಮ್ ಮಾಸ್ಟರ್ ಬೆಡ್ರೂಮ್ ಸೈಜಲ್ಲೇ ರೂಮ್ ಬರುವಂಥದ್ದು. ಇದು ಕೂಡ ಇಲ್ಲೂ ಕೂಡ ವಿನಿಯರ್ನಲ್ಲಿ ಮಾಡಿರುವಂಥ ಕಾಟ್ ಹಾಗೆ ಕಾಟ್ನ 2 ಕಡೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಒಂದೇ ಪೀಸ್ನಲ್ಲಿ ರನ್ ಆಗ್ತಾ ಇರುವಂಥದ್ದು. ಕಾಟ್ ವಿತ್ ಜೊತೆಲೇ ರನ್ ಆಗ್ತಾ ಇರುವಂಥದ್ದು ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇದು ಕೂಡ ಹಾಗೆ ಕುಬೇರನ್ ಮೂಲೆಗೆ ಇಲ್ಲೂ ಕೂಡ ನಿಮಗೆ ಕರೆಕ್ಟಾಗಿ ಸ್ಲೈಡಿಂಗ್ ಡೋರ್ಸ್ನ ವಾರ್ಡ್ರೋಬ್ ಬರುತ್ತೆ. ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ ನಾರ್ತ್ ಫೇಸಿಂಗ್ ವಾಲ್ನಲ್ಲಿ ರೋಡ್ ಸೈಡ್ಗೆ ನಿಮಗೆ 2 2 ಶೇಟರ್ನ ಟೀಕ್ವುಡ್ ವಿಂಡೋ ಕೊಟ್ಟಿದ್ದಾರೆ. ಕೆಳಗಡೆ ಫಿಕ್ಸೆಡ್ ಗ್ಲಾಸ್ ಕೂಡ ಇರುವಂಥದ್ದು ವಿಂಡೋಸ್ ಅಲ್ಲಿ. ಇನ್ನು ಸೀಲಿಂಗ್ ಅಲ್ಲಿ ನೋಡಿದ್ರೆ ನಿಮಗೆ POP ಇಂದ ಕೂಡ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ವಾರ್ಡ್ರೋಬ್ ಎದುರುಗಡೆ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ಕಾಟ್ ಮೇಲೆ ನಿಮಗೆ ವಿನಿಯರ್ನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ಕೂಡ ವಿನಿಯರ್ನಲ್ಲಿ POPನಲ್ಲಿ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಈ ಕಡೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಕರೆಕ್ಟಾಗಿ ನಿಮಗೆ ಕಿಡ್ಸ್ ರೂಮಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ವಾಸ್ತು ಪ್ರಕಾರ ಕರೆಕ್ಟ್ ಆಗಿದೆ ನೋಡ್ಬೋದು. ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ ಮಾಡಿರುವಂಥದ್ದು. ಇದು ಕೂಡ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಈ ಮನೆಯ ಪೂರ್ತಿ ಇಂಟೀರಿಯರ್ ನಿಮಗೆ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ಯಾವುದೇ ಥರ ಲ್ಯಾಮಿನೇಟ್ ಯೂಸ್ ಮಾಡಿಲ್ಲ. ಹಾಗೆ ಎಲ್ಲ ಡೋರ್ಸ್ ವುಡ್ ವರ್ಕ್ಸ್ ಪೂರ್ತಿ ನಿಮಗೆ ಎಲ್ಲ ಟೀಕ್ವುಡ್ನಲ್ಲೇ ಮಾಡಿರುವಂಥದ್ದು.
ಇನ್ನು ಇಲ್ಲಿ ಒಳಗಡೆ ಬಂದ್ರೆ ನಮಗೆ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರುವಂಥದ್ದು. ಇಲ್ಲಿ ಒಳಗಡೆ ಹೋಗೋದಕ್ಕೆ ವಾಕ್-ಇನ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಬರುವಂಥದ್ದು. ಇಲ್ಲಿ ಸ್ಟೋರೇಜ್ ಸ್ಪೇಸ್ ಕೂಡ ಸಿಗುತ್ತೆ. ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಆಗಿ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ಇಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಈ ಕಡೆ ಬಾಲ್ಕನಿ ಕಡೆಗೆ ನಿಮಗೆ ಒಂದು 2 ಶಟರ್ನ ಟೀಕುಡ್ ವಿಂಡೋ ಕೊಟ್ಟಿರುವಂಥದ್ದು. ಹಾಗೆ ಮಿರರ್ ಜೊತೆ ಇಲ್ಲೇ ನಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಕೂಡ ಸಿಗುವಂಥದ್ದು. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಈ ಬಾತ್ರೂಮ್ ಅಲ್ಲಿ ಕೂಡ ನಿಮಗೆ ಪಾರ್ಟಿಷನ್ ಮಾಡಿರುವಂಥದ್ದು, ಡ್ರೈ ಏರಿಯಾ ಮತ್ತೆ ವೆಟ್ ಏರಿಯಾ. ಈ ಕಡೆ ನಿಮಗೆ ಕಮೋಡ್ ಬರುತ್ತೆ ಈ ವಾಲ್ ನಲ್ಲಿ. ಇಲ್ಲಿ ಹ್ಯಾಂಡ್ ವಾಶ್ ಬರುವಂಥದ್ದು. ಮೇಲೆ ಲೋರ್ಸ್ ಮಾಡಿರುವಂಥದ್ದು, ವುಡ್ನಲ್ಲಿ ಮಾಡಿರುವಂಥ ಲೋರ್ಸ್ ಸಿಗುತ್ತೆ ವಿಂಡೋ. ಹಾಗೆ ಗ್ಲಾಸ್ ಪಾರ್ಟಿಷನ್ ಮಾಡಿ ಆ ಕಡೆಗೆ ನಮಗೆ ವಾಲ್ ಮಿಕ್ಸ್ಚರ್ ಆಗಿ ಶವರ್ ಏರಿಯಾ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು. ಎಲ್ಲ ಬಾತ್ರೂಮ್ಸ್ ಅಲ್ಲಿ ನಿಮಗೆ 10 ಫೀಟ್ ಟೈಲ್ ಕ್ಲಿಯರಿಂಗ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ಬರುತ್ತೆ, ಸ್ಲೈಡಿಂಗ್ ಗ್ಲಾಸ್ ಡೋರ್ ಬರುವಂಥದ್ದು. ಇಲ್ಲಿಂದ ಮತ್ತೆ ನಾವು ರೂಮ್ ಕಡೆ ಬಂದ್ರೆ ಇಲ್ಲಿ ಸ್ಟಡಿ ಟೇಬಲ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಏರಿಯಾ ಸಿಗುವಂಥದ್ದು. ಬಾಲ್ಕನಿ ಫ್ಲೋರಿಂಗ್ ಅಲ್ಲಿ ಕೂಡ ನಿಮಗೆ ಲೆದರ್ ಫಿನಿಶ್ ಆಂಟಿ ಸ್ಕಿಡ್ ಗ್ರನೇಟ್ ಹಾಕಿದ್ದಾರೆ. ರೈಲಿಂಗ್ ಬಂದು ಟಫ್ ಆನ್ ಗ್ಲಾಸ್ ಆಗಿ SS ಟ್ಯೂಬ್ ಯೂಸ್ ಮಾಡಿರುವಂಥದ್ದು. ವಾಲ್ ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ 2x4 ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಬಂದು ಫಂಡ್ರೋಮ್ಯಾಕ್ಸ್ ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ಇನ್ನ ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಸ್ಟೆಪ್ಸ್ ನಲ್ಲೇ ಹೋಗಿ ನೋಡೋಣ. ಸ್ಟೆಪ್ಸ್ ಅಲ್ಲಿ ನೋಡ್ಬೋದು ನೀವು ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ವಿಂಡೋಸ್ ಕೊಟ್ಟಿರುವಂಥದ್ದು. ಎಲ್ಲ ಕಡೆ ಸ್ಟೆಪ್ಸ್ ಅಲ್ಲಿ ನಿಮಗೆ 2 ವಿಂಡೋ ಸಿಗುತ್ತೆ. 2 ಶಟರ್ನ 2 ವಿಂಡೋ. ನಾವು ಇಲ್ಲಿ 3rd ಫ್ಲೋರ್ನಲ್ಲಿ ಕೂಡ ನೋಡ್ಬೋದು ನೀವು. ಇಲ್ಲೂ ಕೂಡ ಪೂರ್ತಿ ವಿನಿಯರ್ನಿಂದ TV ಕ್ಯಾಬಿನೆಟ್ ಟೈಪ್ ಮಾಡಿರುವಂಥದ್ದು ಇದು ನೋಡ್ಬೋದು. ಕ್ಯಾಬಿನೆಟ್ ಅಲ್ಲ, ನಿಮಗೆ ವಾಲ್ ಪ್ಯಾನಲಿಂಗ್ ಮಾಡಿರುವಂಥದ್ದು. ಕುತ್ಕೊಳ್ಳೋದಕ್ಕೆ ಒಂದು ಇದು ಮಾಡಿದ್ದಾರೆ ಕೆಳಗಡೆ. ಸೀಲಿಂಗ್ ಅಲ್ಲಿ ಕೂಡ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇನ್ನು ಈ ಫ್ಲೋರ್ನಲ್ಲಿ ನಮಗೆ ಇಲ್ಲೂ ಕೂಡ 2 ರೂಮ್ಗಳು ಸಿಗುತ್ತೆ. 2 ಡೋರ್ಗಳು ಕೊಟ್ಟಿರುವಂಥದ್ದು. ಏನು ಸಿಗುತ್ತೆ ಅಂತ ನೋಡೋಣ. ಇದು ಬಂದು ನಿಮಗೆ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಇತ್ತು, ಮೇಲ್ಗಡೆ ಬಂದು ಹೋಮ್ ಥಿಯೇಟರ್ ರೂಮ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು 3 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ಒಂದು ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಮೋಸ್ಟ್ಲಿ ಅಟ್ಯಾಚ್ ಬಾತ್ರೂಮ್ ಬರ್ಬೋದು. ಇದು ಒಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ಎಲ್ಲ ಬಾತ್ರೂಮಲ್ಲಿ ನಿಮಗೆ 10 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಹೋಮ್ ಥಿಯೇಟರ್ ರೂಮ್ ಬರುವಂಥದ್ದು. ಸ್ಪೇಷಿಯಸ್ ಆಗಿದೆ, ನೀವು ಆರಾಮಾಗಿ ಹೋಮ್ ಥಿಯೇಟರ್ ರೂಮ್ ಮಾಡ್ಬೋದು. ತುಂಬ ದೊಡ್ಡದಾಗಿರುವಂಥದ್ದು. ಈ ಕಡೆ ನೋಡೋದಾದ್ರೆ ನಮಗೆ ಇಲ್ಲಿ ಒಂದು ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ನಿಮಗೆ ಒಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿರುವಂಥ ಸೆಂಟ್ರಲ್ಲಿ. ಆ ಕಡೆ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಸಿಂಗಲ್ ಡೋರ್ಸ್. ಅದ್ರ ಮೇಲೆ ಲಾಫ್ಟ್ ಆಗಿ ಕೆಳಗಡೆ 4 ಡ್ರಾಯರ್ಗಳು ಕೊಟ್ಟಿರುವಂಥದ್ದು. ಇಲ್ಲಿ ನೋಡೋದಾದ್ರೆ ನೀವು ಕಾಟ್, ಈ ರೂಮಲ್ಲಿ ಕೂಡ ಕಾಟ್ ಮಾಡಿರುವಂಥದ್ದು. ಎಲ್ಲ ಬೆಡ್ರೂಮ್ಸ್ ಅಲ್ಲೂ ನಿಮಗೆ ವಿನಿಯರ್ನಿಂದ ಮಾಡಿರುವಂಥ ಕಾಟ್ ಹೆಡ್ ಬೋರ್ಡ್ ಆಗಿ ಫಾಲ್ ಸೀಲಿಂಗ್ ಸಿಗುತ್ತೆ. POP ಫಾಲ್ ಸೀಲಿಂಗ್ ಕೂಡ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಈ ಕಡೆ ಕೂಡ ಮಾಡಿದರೆ ವಾರ್ಡ್ರೋಬ್ ಹತ್ರ POP ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಹಾಗೆ ಕಾಟ್ನ 2 ಕಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿರುವಂಥದ್ದು, ಬಾಕ್ಸ್ ಸ್ಟೋರೇಜ್ ಸ್ಪೇಸ್. ಇಲ್ಲಿ ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ, ಬುಕ್ ರ್ಯಾಕ್ಸ್ ಆಗಿ ಸ್ಟಡಿ ಟೇಬಲ್ ನಾರ್ತ್ ಈಸ್ಟ್ ಕಾರ್ನರಲ್ಲಿ. ಹಾಗೆ ಇಲ್ಲೊಂದು ಬಾಲ್ಕನಿ ಸಿಗುತ್ತೆ. ಸೇಮ್ ಕೆಳಗಡೆ ನೋಡಿದಾಗೇನೆ ಬಾಲ್ಕನಿ ಏರಿಯಾ ಸಿಗುವಂಥದ್ದು ಇಲ್ಲೂ ಕೂಡ. ಇಲ್ಲೂ ಫ್ಲೋರಿಂಗ್ ಅಲ್ಲಿ ಲೆದರ್ ಫಿನಿಶ್ ಆಂಟಿಸ್ಕಿಡ್ ಗ್ರೆನೇಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಅಲ್ಲಿ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ವಾಲ್ಸ್ ಅಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್. ಸೀಲಿಂಗ್ ಅಲ್ಲಿ ಫಂಡ್ರೋಮ್ಯಾಕ್ಸ್ ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿದ್ದಾರೆ. ಹಾಗೆ ಈ ಕಡೆ ನೋಡೋದಾದ್ರೆ ಇದ್ರ ರೂಮ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ.
ಇಲ್ಲೂ ಸೇಮ್ ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಶವರ್ ಹಾಗೆ ಕಮೋಡ್ ಕೊಟ್ಟಿರೋವಂಥದ್ದು ಅಟ್ಯಾಚ್ ಬಾತ್ರೂಮಲ್ಲಿ. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಸ್ಟೇರ್ ಕೇಸ್ನಲ್ಲಿ ಸೇಮ್ ವಿಂಡೋಸ್ ಕೊಟ್ಟಿರುವಂಥದ್ದು, ಎರಡೆರಡು ವಿಂಡೋ ಬರುತ್ತೆ ಎಲ್ಲ ಸ್ಟೇರ್ ಕೇಸ್ ಹತ್ರನೂ. ಇಲ್ಲಿ ನಮಗೆ ಹೆಡ್ ರೂಮ್ ಸಿಗುವಂಥದ್ದು. ಹೆಡ್ ರೂಮ್ನಲ್ಲಿ ಟೆರಸ್ ಸಿಟೌಟ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ನಾವು ಹೊರಗಡೆ ಬಂದರೆ ನಮಗೆ ಓಪನ್ ಟೆರಸ್ ಏರಿಯಾ ಸಿಗುವಂಥದ್ದು ನೋಡ್ಬೋದು. MS ಟ್ರೆಸ್ ವರ್ಕ್ ಮಾಡಿ ಕ್ಲೇ ಟೈಲ್ ಹಾಕಿರುವಂಥದ್ದು ಇಲ್ಲಿ ಸಿಟೌಟ್ ಏರಿಯಾನಲ್ಲಿ. ಹಾಗೆ 3.5 feet ಹೈಟ್, ಆಲ್ಮೋಸ್ಟ್ 3.5 ಬರ್ಬೋದು ಪ್ಯಾರಾಪಿಟ್ ವಾಲ್ ಮಾಡಿರೋವಂಥದ್ದು. ಇಲ್ಲಿ ಕಾರ್ನರಲ್ಲಿ ಒಂದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿರೋವಂಥದ್ದು ನೋಡ್ಬೋದು. ಇನ್ಲೆಟ್ ಔಟ್ಲೆಟ್ ಹಾಗೆ ಪವರ್ ಸಾಕೆಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇದು ಬಂದು ನಿಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು, MS ಡೋರ್ ಇರುವಂಥದ್ದು. ಟೀಕುಡ್ ಡೋರ್ ಇರುವಂಥದ್ದು. ಇಲ್ಲೂ ಒಂದು ರೂಮ್ ಸಿಗುವಂಥದ್ದು, ಚಿಕ್ಕದಾದಂಥ ರೂಮ್. ಈ ರೂಮ್ನಲ್ಲಿ ನಿಮಗೊಂದು 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಟೀಕುಡ್ನ ವಾಸ್ಕಲ್ ಹಾಗೆ ಡೋರ್ ಸಿಗುವಂಥದ್ದು ಈ ರೂಮಲ್ಲಿ. ಇನ್ನು ಈ ಕಡೆ ನೋಡಿದ್ರೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು ಇಲ್ಲಿ. ಹಾಗೆ ಸೋಲಾರ್ ಇನ್ಸ್ಟಾಲ್ ಮಾಡಿದ್ದಾರೆ. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಕೊಟ್ಟಿರುವಂಥದ್ದು, MS ಇಂದ ಮಾಡಿರುವಂಥ ಲ್ಯಾಡರ್ ಸಿಗುತ್ತೆ ಇಲ್ಲಿ ನೋಡ್ಬೋದು. ಇದು ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಮೇಲೆ ಟ್ಯಾಂಕ್ ಕೂಡ ಇನ್ಸ್ಟಾಲ್ ಆಗಿರುವಂಥದ್ದು. ಬಿಲ್ಡಿಂಗ್ ಏರಿಯಾ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ ಇದು. BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಒಳ್ಳೆ ದೊಡ್ಡ ಮನೆಗಳೇ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಹಾಗೆ ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ಗೆ ನಿಮಗೆ ತುಂಬ ನಿಯರ್ ಬೈ ಆಗುವಂಥದ್ದು. 1 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಂಬೇಡ್ಕರ್ ಕಾಲೇಜ್ ಬಸ್ ಸ್ಟಾಪ್ಗೆ. ಈ ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡ್ಬೋದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಹೋಮ್ ಪ್ರಾಪರ್ಟಿ.